ಎಲ್ಲರಿಗೂ ನಮಸ್ಕಾರ. ವಚನಾರ್ಥ ಚಿಂತನೆಯ ವಿಷಯ ಮುಂದುವರಿಕೆ. ಇವತ್ತು ಚನ್ನಬಸವಣ್ಣನವರ ವಚನಗಳಲ್ಲಿ ಲಿಂಗವಂತರ, ಲಿಂಗಾಯತರ ಅಥವಾ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತರ ಜೀವನ ವಿಧಾನ ಕುರಿತಾಗಿ ಶರಣ ಸಂಹಿತೆ ಏನು ಹೇಳುತ್ತೆ, ಚನ್ನಬಸವಣ್ಣ ಎಂಥ ಧಾರ್ಮಿಕ ಜೀವನದ ರೀತಿ ನೀತಿಗಳನ್ನು ಲಿಂಗವಂತರಿಗೆ ಅಥವಾ ವೀರಶೈವ ಲಿಂಗಾಯತರಿಗೆ ಅಥವಾ ಲಿಂಗಾಯತ ವೀರಶೈವರಿಗೆ ಉಪದೇಶಿಸುತ್ತಿದ್ದಾನೆ ಎನ್ನತಕ್ಕಂಥದ್ದು ಇವತ್ತಿನ ಚರ್ಚೆಯ ವಿಷಯ. ಈ ಲಿಂಗವಂತರು ತಮ್ಮ ವೈಯಕ್ತಿಕ ಧಾರ್ಮಿಕ ಕೌಟುಂಬಿಕ ಜೀವನದಲ್ಲಿಯೂ ಮತ್ತು ಸಾಮಾಜಿಕ ಜೀವನದಲ್ಲಿಯೂ ಹೇಗೆ ನಡ್ಕೋಬೇಕು ಎಂಬುದು ಒಂದು ಮುಖ್ಯ ಸಂಗತಿ. ಸ್ಥೂಲವಾಗಿ ಹೇಳೋದಾದ್ರೆ, ಗುರುವಿಂದ ಲಿಂಗ ದೀಕ್ಷೆ ಪಡೆದು ಭಕ್ತನಾದ ಬಳಿಕ ತಮ್ಮ ಮೂಲ ಭವಿ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ತ್ಯಜಿಸತಕ್ಕದ್ದು, ಭವಿ ಮಿಶ್ರಣ ಮಾಡಬಾರದು, ಜಾತಿ ಭೇದ ಮಾಡಬಾರದು, ಲಿಂಗ ಹೊರತು ಅನ್ಯ ದೈವತಗಳ ಪೂಜೆಯನ್ನ ಕೈ ಬಿಡಬೇಕು, ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗಕೂಡದು. ಹೀಗೆ ಲಿಂಗವಂತ ಲಿಂಗಾಯತರು ತಮ್ಮ ಜೀವನದಲ್ಲಿ 10 ಹಲವು ಕಟ್ಟಳೆ ಮತ್ತು ನಿಷೇಧಗಳನ್ನ ಪಾಲಿಸಲೇಬೇಕೆಂಬುದು ಚನ್ನಬಸವಣ್ಣನ ವಚನದ ಆಜ್ಞೆ. ಧಾರ್ಮಿಕ ರೀತಿ ನೀತಿ ನಿಯಮ ಆಚಾರ ಪರಿಪಾಲನೆಗೆ ಸಂಬಂಧಿಸಿ ಭಕ್ತ ಸ್ಥಳಿಗೆ ಕಟ್ಟಳೆ ನಿಷೇಧಗಳ ಕಠಿಣ ಕಡಿಮೆ. ಆದರೆ ಷಟ್ಸ್ಥಲದ ಮೇಲಿನ ಹಂತಗಳಿಗೆ ಹೋದಂತೆಲ್ಲ ಆ ಕಟ್ಟಳೆ ನಿಷೇಧಗಳು ಮತ್ತು ನಿಯಮಗಳು ಅವು ಹೆಚ್ಚು ಕಠಿಣವಾಗ್ತಾ ಹೋಗ್ತವೆ. ಪ್ರಸ್ತುತ ನಾನಿಲ್ಲಿ ಎಲ್ಲರಿಗೂ ಅನ್ವಯವಾಗುವಂತೆ ಕೆಲವು ಅಂಶಗಳನ್ನ ಚರ್ಚಿಸ ಬಯಸಿದ್ದೇನೆ. ಲಿಂಗಾಯತ ವೀರಶೈವ ಧರ್ಮ ಹೇಗೆ ಮತ್ತು ಏಕೆ ಸ್ವತಂತ್ರ ಧರ್ಮ ಎಂಬ ಪ್ರತಿಪಾದನೆಗೆ ಪೂರಕವಾದ ಚರ್ಚೆಗಳು ಈ ಧರ್ಮದ ಧಾರ್ಮಿಕ ಗ್ರಂಥಗಳು ಎಂದು ಪರಿಗಣಿಸಲ್ಪಟ್ಟಂಥ ಆಗಮಗಳನ್ನು ಬಿಟ್ಟರೆ 12ನೇ ಶತಮಾನದ ವಚನಗಳು. ಈ ಮಧ್ಯೆ ವಚನೋತ್ತರ ಯುಗದಲ್ಲಿ ಹುಟ್ಟಿದ್ದರೂ ಪ್ರಾಚೀನವೆಂದು ಹೇಳಲ್ಪಡುತ್ತಿರುವ ಸಿದ್ಧಾಂತ ಶಿಖಾಮಣಿ, ಮುಗ್ಗೆ ಮಾಯಿದೇವನ ಶಿವಾನುಭವ ಸೂತ್ರಂ, ಗುಬ್ಬಿ ಮಲ್ಲನಾರ್ಯನ ವೀರಶೈವಾಮೃತ ಪುರಾಣ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಇನ್ನು ಮುಂತಾದವು ಇದ್ದರೂ ಕೂಡ ಸರ್ವಶರಣರ ವಚನಗಳನ್ನು ಒಟ್ಟಾರೆ ವೀರಶೈವ ಲಿಂಗಾಯತ ಧರ್ಮದ ಶಾಸ್ತ್ರಗಳೆಂದೇ ಪರಿಗಣಿಸುವುದಾದರೆ, ಈ ವಚನಗಳಲ್ಲಿ ಯಾವ ಆಚಾರ ವಿಚಾರಗಳನ್ನು ಪ್ರತಿಪಾದಿಸಲಾಗಿದೆ ಮತ್ತು ಆ ತತ್ವ ಸಿದ್ಧಾಂತಗಳ ಪ್ರಕಾರ ಲಿಂಗಾಯತ ಸಮುದಾಯಗಳ ಜೀವನ ಇದೆಯೇ ಅಥವಾ ಇಲ್ಲವೇ ಎಂಬುದು ಕೂಡ ಒಂದು ಕುತೂಹಲದ ಪ್ರಶ್ನೆ. ಇರುಸು ಮುರುಸು ಮಜುಗುರ ಉಂಟು ಮಾಡುವ ಪ್ರಶ್ನೆಯೂ ಕೂಡ ಹೌದು ಇದು. ಅದೇನೇ ಇರಲಿ, ವಚನಗಳ ಸಮಗ್ರ ಅಧ್ಯಯನದ ಅಂತಿಮ ಫಲವೆಂದರೆ ಈ ಧರ್ಮದ ರೀತಿ ನೀತಿಗಳನ್ನು ಆಚಾರ ವಿಚಾರಗಳನ್ನು ಹೆಕ್ಕಿ ತೆಗಿತಕ್ಕಂಥದ್ದು ಅಧ್ಯಯನಕಾರರ ಆದ್ಯ ಕರ್ತವ್ಯ. ಈ ದೃಷ್ಟಿಯಿಂದ ನಾನು ಇಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಭವಿಯು ದೀಕ್ಷೆಯಿಂದ ಭಕ್ತನಾಗ್ತಾನೆ ಅಂತ ತಿಳ್ಕೊಳ್ಳಿ. ಹಾಗೆ ಭಕ್ತನಾದ ಬಳಿಕ ಅವನು ಪ್ರಥಮವಾಗಿ ತನ್ನ ಹಿಂದಿನ ಭವಿ ಸಂಸ್ಕೃತಿ, ಸಂಸ್ಕಾರ ವಿಹೀನ ಆಚಾರ ವಿಚಾರಗಳನ್ನ, ಮನುಷ್ಯ ಸಂಬಂಧಗಳನ್ನ, ಒಡನಾಟ ಕೊಡುಕೊಳೆ ಇತ್ಯಾದಿ ಎಲ್ಲವನ್ನ ಅವನು ಕಡ್ಡಾಯವಾಗಿ ಕೈ ಬಿಡಬೇಕು. ಈ ವಿಷಯ ಭವಿ ಭಕ್ತದ ಚರ್ಚೆಯಲ್ಲಿ ನಾವು ಮಾಡಿದ್ದೇವೆ. ಆದರೂ ಇಲ್ಲಿ ಪ್ರಾಸಂಗಿಕವಾಗಿ ಒಂದೆರಡು ವಿಷಯ ನಾವು ಪ್ರಸ್ತಾಪಿಸಬೇಕು. ಭವಿ ಅಂದ್ರೆ ವೀರಶೈವ ಲಿಂಗಾಯತ ಧರ್ಮ ಸಂಸ್ಕಾರಕ್ಕೆ ಒಳಪಡದ ಯಾವುದೇ ಮೇಲು ಕೀಳು ಜಾತಿ ವರ್ಣದವನಿದ್ದರೂ ಅವನು ಭವಿ. ಇಲ್ಲಿ ಕೀಳು ವರ್ಣದವನು, ಕೀಳು ಜಾತಿಯವನಷ್ಟ ಭವಿ, ಮೇಲು ಜಾತಿಯವರು ಭವಿ ಅಲ್ಲ ಅಂತ ಆತರ ಅರ್ಥ ಏನಲ್ಲ. ಹಾಗಾಗಿ ವೀರಶೈವ ಲಿಂಗಾಯತ ಧರ್ಮ ಸಂಸ್ಕಾರಕ್ಕೆ ಒಳಪಡದ ಯಾವುದೇ ಮೇಲು ಜಾತಿಯವನಿರ್ಲಿ, ಯಾವುದೇ ಕೀಳು ಜಾತಿಯವನಿರ್ಲಿ, ಅವನು ಭವಿ ಅಂತ ಇಲ್ಲಿ ಅರ್ಥ. ಭವಿ ಭಕ್ತನಾಗಲು ಅಡ್ಡಿ ಇಲ್ಲ, ಯಾವುದೇ ಅಡಚಣೆಗಳಿಲ್ಲ. ಆದರೆ ಚನ್ನಬಸವಣ್ಣ ವೇಷಿ, ದಾಸಿ, ಸುಂಕಿಗ, ಮಣಿಹಗಾರ ಅಂದ್ರೆ ರಜಸೇವಕ, ವಿದ್ಯಾವಂತ ಈ 5ವರಿಗೆ ಲಿಂಗ ದೀಕ್ಷೆಯನ್ನ ನಿರಾಕರಿಸುತ್ತಾನೆ. ವೇಷಿ, ದಾಸಿ, ಸುಂಕಿಗ, ಮಣಿಹಗಾರ, ವಿದ್ಯಾವಂತ ಈ 5ವರಿಗೆ ಲಿಂಗ ದೀಕ್ಷೆಯನ್ನ ನಿರಾಕರಿಸುತ್ತಾನೆ. ಇಲ್ಲಿ ವಿದ್ಯಾವಂತ ಎಂದರೆ ವೇದಾಧ್ಯಯನದಲ್ಲಿ ತೊಡಗಿದ ವೈದಿಕರೇ ಇರಬೇಕು.
ಇಂಥವರಿಗೆ ಲಿಂಗ ದೀಕ್ಷೆ ನೀಡಿದರೆ ಗುಡಿಯ ಮುಂದಣ ಶೃಂಗಾರದ ಗಂಟೆ, ಎಮ್ಮೆಯ ಕೊರಳ ಗಂಟೆ, ಕೊಟ್ಟಿಗೆಯ ಮೆಳೆಯೊಳಗೆ ಇಟ್ಟು ಸಿಕ್ಕಿದ ಕಲ್ಲು ಎಂದು ಅಪಹಾಸ್ಯ ಮಾಡುತ್ತಾನೆ ಚನ್ನಬಸವಣ್ಣ ಆತನ 1652ನೇ ವಚನದಲ್ಲಿ. ಇಂಥವರನ್ನ ಹೊರತುಪಡಿಸಿ ಯಾವುದೇ ಭವಿ ಭಕ್ತನಾದ ಬಳಿಕ ಈ ಧರ್ಮದ ಕಟ್ಟುಪಾಡುಗಳಿಗೆ ಅವನು ಒಳಗಾಗಬೇಕು. ಭಕ್ತನಾದ ಭವಿಯ ತಂದೆ ತಾಯಿಗಳು ಕೂಡ ಭಕ್ತರಾಗಿರದಿದ್ದಲ್ಲಿ ಅಂತಹ ತಂದೆ ತಾಯಿ ಬಂಧು ಬಾಂಧವರ ಸಂಬಂಧ ಒಡನಾಟಗಳೆಲ್ಲವನ್ನೂ ಕೂಡ ಆ ಭಕ್ತನಾಗಿರ್ತಕ್ಕಂಥವನು ಕೈ ಬಿಡಬೇಕು. ತನ್ನ ಮೂಲ ಭವಿದೈವ ಅಂದ್ರೆ ಶೈವ ದೈವತಗಳು ಕೂಡ ಇಲ್ಲಿ ಭವಿ ಅನ್ನೋದನ್ನ ಜ್ಞಾಪಕ ಇಟ್ಕೋಬೇಕು. ಭವಿ ದೈವಗಳನ್ನೆಲ್ಲ ತ್ಯಜಿಸತಕ್ಕದ್ದು. ತಾ ಶಿವಭಕ್ತನಾಗಿ ಭವಿಪಾಕ ಭವಿಪಂಥ ಭವಿ ಶೈವ ದೈವ ಭವಿ ತಿಥಿ ಮಾಟ ಕೂಟ ಭವಿವರ್ತನಾ ಕ್ರಿಯ ನೊಡಗೂಡಿಕೊಂಡು ನಡೆದ ನಾದಡೆ ಕೂಡಲ ಚನ್ನ ಸಂಗಯ್ಯ ಅಘೋರ ನರಕದಲ್ಲಿಕ್ಕುವ ಅಂತ ಹೇಳ್ತಾನೆ 1663ನೇ ವಚನದಲ್ಲಿ. ಅದರಲ್ಲಿಯೂ ಗುರುವೋ ಜಂಗಮನೋ ಆಗಿದ್ದಾನೆ ಅಂತ ಅನ್ಕೊಳ್ಳಿ. ಅವನು ಶಿವಜನ್ಮ ಶಿವಕುಲಜನಾಗಿ ಶಿವಶರಣರ ಮನೆಯ ಒಕ್ಕುದ ಕೊಂಬುದು ಭವಭಾರಿಯ ಮನೆಯಲು ಲಿಂಗಾರ್ಚನೆಯ ಮಾಡಲಾಗದು. ಭವವಿರಹಿತಂ ಭವಿಪಾಕವ ತನ್ನ ಲಿಂಗಕ್ಕೆ ಕೊಟ್ಟಡೆ ರೌರವ್ ನರಕ ನೋಡ ಎನ್ನುತ್ತದೆ 209ನೇ ವಚನ. ಗುರು ಕಾರುಣ್ಯವ ಪಡೆದ ಬಳಿಕ ಭವಿಗಳ ಬಿಡಲೇಬೇಕು. ಲಿಂಗ ಸಂಗಿಯಾದ ಬಳಿಕ ದುಸ್ಸಂಗ ಹಿಂಗಲೇಬೇಕು. ಈ ರೀತಿ ವಚನ ಬಹಳ ದೀರ್ಘವಾಗಿದೆ. ಸರ್ವ ಭವಿಪಾಕವ ಬಿಡಬೇಕು, ಶಿವಾಚಾರ ಸಂಪತ್ತಿಲ್ಲದವರ ಮನೆಯ ಹೊಗಲಾಗದು ಅಂತ ಹೇಳಿ 233ನೇ ವಚನದ ಈ ಕೆಲ ಸಾಲುಗಳು. ಭವಿ ಎಂಬುದು ಇಲ್ಲಿ ಲಿಂಗಾಯತಕ್ಕೆ ಹೊರಗಿನ ಹಲವು ಮತ ಪಂಥಗಳ ಸಂಸ್ಕೃತಿಗಳ ಒಂದು ಕೂಟ. ವೈದಿಕ, ಜೈನ, ಬೌದ್ಧ, ಶೈವ ಈ ಮುಂತಾದ ಸಾಂಸ್ಥಿಕ ಧರ್ಮಗಳಲ್ಲದೆ ಜನಪದ ದೈವಗಳನ್ನು ಅವಲಂಬಿಸಿದ ತಾಂತ್ರಿಕ ಪಂಥಗಳಿಗೆ ಸೇರಿದ ಎಲ್ಲ ತಳ ಸಮುದಾಯಗಳು ಸಹ ಇಲ್ಲಿ ವೀರಶೈವ ಲಿಂಗಾಯತಕ್ಕೆ ಭವಿಯಾಗುತ್ತವೆ. ಅಲ್ಲದೆ ದುರ್ಗುಣ ದುರಭ್ಯಾಸಗಳೆಲ್ಲವೂ ಇಲ್ಲಿ ಭವಿಯೇ ಆಗುತ್ತವೆ. ಆದ್ದರಿಂದ ಭವಿಲೋಕದಿಂದ ಭಕ್ತನಾದವನಿಗೆ ಇಲ್ಲಿ ಅತಿ ಕಟು ನಿಷೇಧಗಳಿವೆ. ಬೇರೊಂದು ಪಂಥದವರಿಗೆ ಸದಾಚಾರವಾದುದು ಸದಾಭ್ಯಾಸವಾದುದು, ವೀರಶೈವ ಲಿಂಗಾಯತಕ್ಕೆ ಅದು ದುರಾಚಾರವಾಗುತ್ತದೆ, ದುರಾಭ್ಯಾಸವಾಗುತ್ತದೆ. ಉದಾಹರಣೆಗೆ ನೋಡಿ, ಮದ್ಯ ಮಾಂಸಾದಿ ಪಂಚಮಕಾರದ ಉಪಯೋಗ ತಾಂತ್ರಿಕ ಪಂಥದವರಿಗೆ ಅದು ಸದಾಚಾರವೇ. ಆದರೆ ಇವೆಲ್ಲವೂ ವೀರಶೈವ ಲಿಂಗಾಯತಕ್ಕೆ ಭವಿ ಎನಿಸಿಕೊಳ್ಳುವುದರಿಂದ ಅವುಗಳ ಉಪಯೋಗದ ಮೇಲೆ ಇಲ್ಲಿ ಕಟು ನಿಷೇಧವಿದೆ. ಅನ್ನಪಾನ, ಐಶ್ವರ್ಯಪಾನ, ವೇಶ್ಯಾಪಾನ, ಅಂಗಭಂಗಿ, ಮನಭಂಗಿ, ಕಾಮಭಂಗಿ ಇಂತಿ ತ್ರಿಭಂಗಿ ತ್ರಿಸುರೆಯ ಕುಡಿದವರು ನಿಮ್ಮ ನಿಜವನೆತ್ತಬಲ್ಲರೋ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ತಾನೆ 158ನೇ ವಚನದಲ್ಲಿ. ಹಾಗಾಗಿ ಮದ್ಯಪಾನ ಇವೆಲ್ಲವನ್ನೂ ಕೂಡ ಭಕ್ತರಿಗೆ ಸ್ಟ್ರಿಕ್ಟ್ ಆಗಿ ನಿಷೇಧ ಮಾಡಲಾಗಿದೆ. ಮದ್ಯಪಾನಿಗೆ ಲಿಂಗ ಸಾಹಿತ್ಯವ ಮಾಡಿದಾತ ಹಿಂಗದೆ ನರಕದಲ್ಲಿ ಆಳುತ್ತಿಪ್ಪನು. ಮಾಂಸಾಹಾರಿಗೆ ಲಿಂಗ ಸಾಹಿತ್ಯವ ಮಾಡಿದಾತನ ವಂಶ ಕ್ಷಯವೆಂದುದು. ಜೂಜುಗಾರಂಗೆ ಲಿಂಗ ಸಾಹಿತ್ಯವ ಮಾಡಿದಾತ ರೌರವ್ ನರಕಕ್ಕೆ ಹೋಹನು. ಸೂಳೆಗೆ ಲಿಂಗ ಸಾಹಿತ್ಯವ ಮಾಡಿದಾತ 7 ಜನ್ಮದಲ್ಲೂ ಶ್ವಾನನ ಗರ್ಭದಲ್ಲಿ ಬರುತ್ತಿಪ್ಪನು. ಅಂಗಹೀನಂಗೆ ಲಿಂಗ ಸಾಹಿತ್ಯವ ಮಾಡಿದಾತ ಲಿಂಗದ್ರೋಹಿ, ಆತನ ಮುಖವ ನೋಡಲಾಗದು. ಮದ್ಯಪಾನಿ ಮಾಂಸಭಕ್ಷಿ ಶಿವದೀಕ್ಷಾ ವಿವರ್ಜಿತ. ದ್ಯೂತಿ ವೇಶ್ಯಾಂಗಹೀನಶ್ಚ ತದ್ಗುರೋರ್ದರ್ಶನಂ ತ್ಯಜೇತ್. ಇದು ಕಾರಣ ಕೂಡಲ ಚನ್ನ ಸಂಗನಲ್ಲಿ ವಿಚಾರಿಸದೆ ಲಿಂಗವ ಕೊಟ್ಟ ಗುರುವಿಂಗೆ ನರಕ ತಪ್ಪದು ಅಂತ ಹೇಳುತ್ತೆ 159ನೇ ವಚನ. ಅಂದ್ರೆ ಗುರುವಾಗಿರ್ತಕ್ಕಂಥವನು ಶಿಷ್ಯ ಅಂದ್ರೆ ಯಾರು ಶಿಷ್ಯನಾಗ್ಲಿಕ್ಕೆ ಬಂದಿರ್ತಾನೆ, ಲಿಂಗ ದೀಕ್ಷೆಯನ್ನು ಅಪೇಕ್ಷಿಸಿ ಬಂದಿರ್ತಾನೆ, ಅವನ ಪೂರ್ವಾಪರವನ್ನ ಅರ್ಥ ಮಾಡಿಕೊಳ್ಳದೆ ಈ ತರದ ಗುಣಗಳು ಅವನಿಗೆ ಇದ್ದಲ್ಲಿ ಲಿಂಗ ದೀಕ್ಷೆಯನ್ನು ಅವನು ಮಾಡಬಾರದು ಅಂತ ಈ ವಚನದ ಒಂದು ಸಂದೇಶ. ಇದೇ ಸಾರವನ್ನು ಉಳ್ಳ ಇನ್ನೂ ಅನೇಕ ವಚನಗಳಿವೆ. ಉದಾಹರಣೆ 1317ನೇ ವಚನ. ದಾಸಿಯ ಸಂಘ, ಭಂಗಿಯ ಸೇವನೆ, ವೇಷಿಯ ಸಂಘ, ಸುರೆಯ ಸೇವನೆ, ಪರಸ್ತ್ರೀಯರ ಸಂಘ, ಮಾಂಸದ ಸೇವನೆ, ಮುಂಡೆಯ ಸಂಘ, ಅಮೇಧ್ಯದ ಸೇವನೆ, ಕನ್ಯೆಯ ಸಂಘ, ರಕ್ತದ ಸೇವನೆ ಇಂತಿ 5 ಸಂಘವ ಮಾಡುವ ದ್ರೋಹಿಗೆ ಕಂಠೋ ಪಾವಡ, ಧೂಳ ಪಾವಡ, ಸರ್ವಾಂಗ ಪಾವಡ ಉಂಟೆಂಬ ಪಂಚ ಮಹಾಪಾತಕರಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕ ಪ್ರಸಾದವಿಲ್ಲ,
ನಾ ಮೊದಲೇ ಇಲ್ಲ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳುತ್ತೆ ಈ ವಚನ. ನೋಡಿ, ಇಲ್ಲಿ ಅಂಥ ಭವಿ ಸಂಸ್ಕೃತಿಯ ಮೂಲದ ಅನ್ನಪಾನಾದಿ ದುರಭ್ಯಾಸವುಳ್ಳವರಿಗೆ ಲಿಂಗ ದೀಕ್ಷೆಯನ್ನ ನೀಡಬಾರದು ಅಂತ ಹೇಳಿ ಗುರುಗಳಿಗೆ ಇಲ್ಲಿ ಕಟ್ಟಳೆಯನ್ನ ವಿಧಿಸಲಾಗಿದೆ ಚನ್ನಬಸವಣ್ಣನಿಂದ. ವಚನ 159ರಲ್ಲಿ. ಅಂದರೆ ಆ ಕಾಲಕ್ಕೆ ಅಂಥ ಜನರಿಗೆ ಅವರ ಗುಣ ಸ್ವಭಾವ, ನಡತೆ, ಚಾರಿತ್ರ್ಯ ಯಾವುದನ್ನು ಲೆಕ್ಕಿಸದೆ ಲಿಂಗ ದೀಕ್ಷೆ ನೀಡುವ ಗುರುಗಳು ಇದ್ದರೂ ಆ ಕಾರಣಕ್ಕಾಗಿ ಇಂಥ ನಿಷೇಧದ ಒಂದು ವಚನ ಹುಟ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಪಡೆಯುವ ಭಕ್ತ ವರ್ಗವು, ಅಂದ್ರೆ ಅಂತರಿಗೆ ಆ ತರದ ಜನರಿಗೆ ಕೊಡೋ ಗುರುಗಳಿದ್ರು, ಲಿಂಗ ಪಡೆಯುವ ಭಕ್ತರಿದ್ರು ಅಂತ. ಆದ್ರಿಂದ ಭಕ್ತರೆಂದು ಹೇಳಿಕೊಳ್ಳುತ್ತಿರುವ ಅಂಥವರು ಇಂದಿಗೂ ಭಕ್ತ ಲೋಕದಲ್ಲಿದ್ದಾರೆ ಎಂದರೆ ಅಂಥವರಿಗೆ ಅವರ ಹಿನ್ನೆಲೆ ಪರೀಕ್ಷಿಸದೆ ದೀಕ್ಷೆ ನೀಡುವ ಗುರುಗಳು ಇಂದಿಗೂ ಇದ್ದಾರೆ ಎಂದು ಅರ್ಥ. ಅಂದರೆ ಧರ್ಮದ ಚೌಕಟ್ಟಿಗೆ ಸರಿಯಾಗಿ ಗುರುಭಕ್ತರೀರ್ವರು ತಮ್ಮನ್ನು ತಿದ್ದಿ ಹೊಂದಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಒಂದು ಜಾತಿಯಲ್ಲಿ ಹುಟ್ಟಿದಾಕ್ಷಣ ಅವನು ಭಕ್ತನೆನಿಸಿಕೊಳ್ಳಲಾರ. ಅಂಥವರಿಗೆ ಜನನ ಕಾರಣವನ್ನಷ್ಟೇ ಲೆಕ್ಕಿಸಿ ದೀಕ್ಷೆ ಮಾಡುವುದು ಸಮಂಜಸವಲ್ಲ. ಹಾಗೆಯೇ ಕೇವಲ ಲಿಂಗ ಕೊಟ್ಟವನು ಗುರುವಲ್ಲ, ಪಡೆದವನು ಭಕ್ತನಲ್ಲ ಎಂಬುದು ಇದರ ಅರ್ಥ. ಗುರುವು ನಿಜವಾದ ಗುರು ಎನಿಸಿಕೊಳ್ಳಬೇಕಾದರೆ ತನ್ನ ಕರ್ತವ್ಯವನ್ನು ಅವನು ಸರಿಯಾಗಿ ನಿಭಾಯಿಸಬೇಕು. ಅಂತೆಯೇ ಭಕ್ತನು ಧರ್ಮದ ಚೌಕಟ್ಟಿನೊಳಗೆ ಜೀವಿಸಬೇಕು. ಇಲ್ಲದಿದ್ದರೆ ಆ ಕೊಟ್ಟವನು ಗುರುವೂ ಅಲ್ಲ, ತೆಗೆದುಕೊಂಡವನು ಭಕ್ತನೂ ಅಲ್ಲ ಅಂತ. ಲಿಂಗಾಯತನಿಗೆ ಶಿವನೊಂದೇ ದೈವ. ಇದು ಏಕದೇವೋಪಾಸನೆ ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲ ವಚನ, ಚನ್ನಬಸವಣ್ಣನಾದಿ, ಬಸವಣ್ಣನಾದಿ ಎಲ್ಲ ವಚನಕಾರರು ಇದನ್ನ ಪ್ರತಿಪಾದಿಸಿದ್ದಾರೆ. ಏಕೋ ದೇವೋ ನ ದ್ವಿತೀಯ, ಶಿವನೊಬ್ಬನೇ ಸಕಲ ಜಗಕ್ಕೆ ಗುರುಸ್ವಾಮಿ, ಚನ್ನಬಸವಣ್ಣನ 1092ನೇ ವಚನ ಹೇಳುತ್ತೆ. ಇಷ್ಟಲಿಂಗವನ್ನಷ್ಟೇ ಪೂಜಿಸಬೇಕಾದುದು ನಿಯಮ. ಅವರಿಗೆ ಅನ್ಯ ದೈವಾರಾಧನೆಯನ್ನ ನಿಷೇಧಿಸಲಾಗಿದೆ. ಬ್ರಹ್ಮ, ವಿಷ್ಣು, ಭೈರವ, ಮೈಲಾರ, ಜಿನ, ನೋಡಿ 149ನೇ ವಚನ. ವೀರಭದ್ರ, ಬಸವಣ್ಣ, ಮಲ್ಲಿಕಾರ್ಜುನ ಇತ್ಯಾದಿ ದೈವಗಳಿಗೆ ಲಿಂಗ ದೀಕ್ಷೆ ಪಡೆದು ಲಿಂಗಾಯತರಾದವರು ನಡೆದುಕೊಳ್ಳಬಾರದು. ವೀರಭದ್ರ, ಬಸವಣ್ಣ, ಮಲ್ಲಿಕಾರ್ಜುನರೆಂಬ ದೈವಗಳಿಗೆ ನಮ್ಮ ಕುಲದೈವಗಳೆಂದು ಹೇಳುವವರಿಗೆ ಗುರುವಿಲ್ಲ, ಲಿಂಗವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲ ಅಂತ ಹೇಳುತ್ತೆ 1620ನೇ ವಚನ. ಚನ್ನಬಸವಣ್ಣನ 1620ನೇ ವಚನ. ಲಿಂಗವಂತನು ಅನ್ಯ ದೈವವ ಮನದಲ್ಲಿ ನೆನೆಯಲಾಗದು, ಅನ್ಯ ದೈವದ ಮಾತನಾಡಲಾಗದು, ಅನ್ಯ ದೈವದ ಪೂಜೆಯ ಮಾಡಲಾಗದು, ಸ್ಥಾವರ ಲಿಂಗ ಕೆರಗಲಾಗದು. ಆ ಲಿಂಗ ಪ್ರಸಾದವ ಕೊಳಲೆಂತೂ ಬಾರದು ಅಂತ. ಅಂಥ ಲಿಂಗ ಪ್ರಸಾದವ ಕೊಳಲೆಂತೂ ಬಾರದು. ಇಷ್ಟು ನಾಸ್ತಿ ಆದರೆ ಆತ ಅನ್ಯ ದೈವವ ಬಿಟ್ಟು ಲಿಂಗವಂತ ನೆನೆಸಿಕೊಂಬನು ಅಂತ ಹೇಳುತ್ತೆ ಚನ್ನಬಸವಣ್ಣನ 933ನೇ ವಚನ. ಹೀಗೆ ಲಿಂಗವಂತನು ತಾನು ಅನ್ಯ ದೈವಗಳಿಗೆ ನಡೆದುಕೊಳ್ಳುವುದನ್ನ ಬಿಡುವುದಲ್ಲದೆ ಅನ್ಯ ದೈವಗಳ ಭಕ್ತರೊಂದಿಗೆಯೂ ತನ್ನ ಒಡನಾಟವನ್ನ ಆತ ನಿಷೇಧ ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತತೆ 934ನೇ ವಚನ. ಅನ್ಯ ದೈವವುಳ್ಳ ಭಕ್ತನ ಮನೆಯ ಆರೋಗಣೆ ಅನ್ಯಾಹಾರದ ಕೂಳು, ನಂಬುಗೆ ಇಲ್ಲದ ಭಕ್ತನ ಮನೆಯ ಆರೋಗಣೆ ಸಂದೇಹದ ಕೂಳು, ಮಾಡಿ ಹಮ್ಮ ನುಡಿಯುವ ಭಕ್ತನ ಮನೆಯ ಆರೋಗಣೆ ಕಾರ್ಯದ ಕೂಳು. ನಿಮ್ಮ ನಂಬಿದ ಸಜ್ಜನ ಭಕ್ತನ ಮನೆಯ ಆರೋಗಣೆ ಸದಾಚಾರ, ಭೃತ್ಯಾಚಾರ, ಶಿವಾಚಾರದಿಂದ ಬಂದುದಾಗಿ ಲಿಂಗಾರ್ಪಿತವಯ್ಯ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳುತ್ತೆ 934ನೇ ವಚನ. ಲಿಂಗನಿಷ್ಠೆ, ಲಿಂಗಭಕ್ತಿಯುಳ್ಳವರ ಮನೆಯ ಕೂಳಷ್ಟೇ ಭಕ್ತನಿಗೆ ಒಪ್ಪಿತವು, ಅಂಥವರ ಮನೆಯಷ್ಟೇ ಅವನಿಗೆ ಒಪ್ಪಿತ. ಅಂತೆಯೇ ಭಕ್ತರಿಗೆ ಕಲ್ಲು ಕಟ್ಟಿಗೆ ದೈವಗಳು ಕೂಡ ನಿಷಿದ್ಧವೇ. ನೋಡಿ, ಇಲ್ಲಿ ಬಸವಣ್ಣನ ಮಣ್ಣು ದೈವ, ಮಸಣಿ ದೈವ ಇವನ್ನ ಸ್ಮರಿಸಬಹುದು. ಆ ಗುರು ಜಂಗಮವನ್ನು ಆರಾಧಿಸಿ ಭಕ್ತರಾಗದೆ ವಿಜಾತೀಯವಾದ ಕಲ್ಲು ಕಟ್ಟಿಗೆ ಮಣ್ಣು ಮುಂತಾದ ಹೊರಗಿನ ಜಡಾಕಾರವೇ ದೈವವೆಂದು ಆರಾಧಿಸಿ ಮರಡಿಯಿಂದೊಸರುವ ನೀರ ತೀರ್ಥವೆಂದು ಸೇವಿಸಿ ಭವಭಾರಿಗಳಾಗುತ್ತಿಪ್ಪರಯ್ಯ ಅಂತ ಹೇಳ್ತಾನೆ ಚನ್ನಬಸವಣ್ಣ 1384ನೇ ವಚನದಲ್ಲಿ. ಹಲವು ದೈವಾರಾಧನೆಯ ನಿಷೇಧ ಸಾಮಾನ್ಯ ಭಕ್ತವರ್ಗಕ್ಕೆ ಮಾತ್ರವಲ್ಲ, ಗುರುವರ್ಗಕ್ಕೂ ಕೂಡ ಉಂಟಿಲ್ಲಿ. ಹಲವು ದೈವಗಳ ಪೂಜೆಯ ಮಾಡುವ ಗೊರವನ ಗುರುದೇವನೆಂದು ನುಡಿದು ಕರೆವ ವಿವೇಕಹೀನ ದುರಾಚಾರಿಯ ಮುಖವ ನೋಡಲಾಗದ ಅಂತ ಹೇಳ್ತಾನೆ ಚನ್ನಬಸವಣ್ಣ ತನ್ನ 1749ನೇ ವಚನದಲ್ಲಿ. ಹೀಗೆ ಗುರು ಮತ್ತು ಭಕ್ತರೀರ್ವರು ಹಲವು ದೈವ ಮತ್ತು ಭವಿ ಸಂಸ್ಕೃತಿಯನ್ನ ಆ ಗುರು ಮತ್ತು ಭಕ್ತರೀರ್ವರಿಗೂ ಹಲವು ದೈವಗಳನ್ನು ಮತ್ತು ಭವಿ ಸಂಸ್ಕೃತಿಯನ್ನು ನಿಷೇಧಿಸುವ ಚನ್ನಬಸವಣ್ಣ ಶೈವ ಗುರು ದೀಕ್ಷೆ, ಶೈವ ಮುದ್ರೆ, ಶೈವ ದೈವ, ಆಮೇಲೆ ತೀರ್ಥ ಸಂಕೇತಾದಿಗಳೆಲ್ಲವನ್ನು ಸ್ಪಷ್ಟವಾಗಿ ನಿಷೇಧಿಸಿದ್ದಾನೆ.
ಮುಂದೆ ಹೇಳ್ತಾನೆ ಹೀಗೆ, ಮತ್ತೆ ಬೇರೆ ಗುರು ಚರ ಪರದೈವಂಗಳ ದಂಡ ಕಮಂಡಲ ಕಂಠೆ ಕಕ್ಷಾಧಾರ ಭಿಕ್ಷಾಪಾತ್ರೆ ಹಾವುಗೆ ತೀರ್ಥ ಕುಂಭ ಭಸ್ಮದುಂಡೆ ಎಂಬಿವು ಆದಿಯಾದ ಮುದ್ರೆ ಧಾರಣ ದ್ರವ್ಯ ಪಾದೋದಕಂಗಳ ಗದ್ದುಗೆಯ ಪೂಜೆಯ ಬೋಳುಕರಂತೆ ಇದಿರಿಟ್ಟು ಆರಾಧಿಸುವ ಅನಾಚಾರಿಗಳಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲ. ಇಂತಿ ಪಂಚಾಚಾರಕ್ಕೆ ಹೊರಗಾದ ಪಾತಕರನ್ನು ಕೂಡಲೇ ಚನ್ನ ಸಂಗಯ್ಯ ಅಘೋರ ನರಕದಲ್ಲಿಕ್ಕುವ ಅಂತ ಹೇಳ್ತಾನೆ ಚನ್ನಬಸವಣ್ಣ ತನ್ನ 1200ನೇ ವಚನದಲ್ಲಿ. ಹಾಗೆಯೇ ಲಿಂಗಕ್ಕೆ ಬೇರೆ ಭಾಜನ, ತಮಗೆ ಬೇರೆ ಭಾಜನ ಎಂದು ಎಡೆಭೇದ ಸಯದಾನ ಭೇದ ಮಾಡಬಾರದು ಅಂತ ಹೇಳುತ್ತೆ 1571ನೇ ವಚನ. ಭಕ್ತರಾದವರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬಿ ಅರಿಷಡ್ವರ್ಗಗಳುಳ್ಳವರಾಗಿರಬಾರದು. ಅಂಥವರು ಗುರುಲಿಂಗ ಜಂಗಮಕ್ಕೆ ನೀಡಿದ್ದೆಲ್ಲವೂ ಕೂಡ ಅದು ಸಲ್ಲುವುದಿಲ್ಲ ಅಂತ ಹೇಳುತ್ತೆ 1136ನೇ ವಚನ. ಸತಿಪತಿಯರ ಕಾಮ ಪ್ರಣಯ ಸಂಬಂಧವನ್ನು ಕೂಡ ಖಂಡಿಸುವ ಮಟ್ಟಕ್ಕೆ ಹೋಗುತ್ತಾನೆ ಚನ್ನಬಸವಣ್ಣ ತನ್ನ 1709ನೇ ವಚನದಲ್ಲಿ. ಸತಿಯರ ನರಮಾಂಸವೆಂಬ ಮಾಂಸದ ಪುತ್ಥಳಿಯ ನಿಚ್ಚ ಕಡಿದುಕೊಂಡು ತಿಂಬ ನಾಯಿಗಳಿಗೆ ಎಲ್ಲಿಯದೋ ವ್ರತಶೀಲ ಸಂಬಂಧ. ಅವರ ಅಧರ ಸೇವನೆಯೇ ಮಧುಮಾಂಸ, ಉದರ ಸೇವನೆಯೇ ಸುರಮಾಂಸ. ಕಾಮವೇ ಕಬ್ಬಲಿಗ, ಕ್ರೋಧವೇ ಹೊಲೆಯ, ಲೋಭವೇ ಕಳ್ಳ, ಮೋಹವೇ ಬಲೆಗರ, ಮದವೇ ಮಾದಿಗ, ಮತ್ಸರವೇ ಸುರಪಾನಿ. ಇಂತಿ ಷಡ್ವಿಧ ಭವಿಯ ತಮ್ಮೆದೆಯೊಳಗೆ ಇಂಬಿಟ್ಟುಕೊಂಡು ಭವಿಪಾಕ ಪರಪಾಕ ಎಂಬ ಪಂಚ ಮಹಾಪಾತಕರ ಮೆಚ್ಚುವನೇ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳುತ್ತೆ 1709ನೇ ವಚನ. ಸತಿಪತಿಯರ ಕಾಮ ಪ್ರಣಯ ಖಂಡಿಸುವುದರ ಜೊತೆಗೆ ಅರಿಷಡ್ವರ್ಗಾದಿ ಗುಣಗಳನ್ನು ಭವಿ ಎಂದು ಖಂಡಿಸಿದ್ದಾನೆ ಇಲ್ಲಿ. ಅಂದರೆ ವೀರಶೈವ ಲಿಂಗಾಯತ ಧರ್ಮವು ಕೇವಲ ಬಾಹ್ಯ ಭವಿತ್ವವನ್ನು ಮಾತ್ರವಲ್ಲ, ಅಂತರಂಗದ ಭವಿತ್ವವನ್ನು ಕೂಡ, ಅಂದರೆ ದುರ್ಗುಣ, ದುರ್ಬುದ್ಧಿ, ದುರ್ಭಾವನೆಗಳ ಭವಿತ್ವವನ್ನು ಕೂಡ ಅದು ಹೊಲಸುತನ ಎಂದು ಖಂಡಿಸುತ್ತದೆ. ಶುದ್ಧ ಭಕ್ತರಾದವರು, ಲಿಂಗಾಯತರಾದವರು ಈ ಎಲ್ಲ ದೌರ್ಬಲ್ಯಗಳನ್ನ ಮೀರಬೇಕಾದದ್ದು ಅವಶ್ಯಕ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಲಿಂಗಾಯತ ಧರ್ಮೀಯರು ಸೂತಕ ಕಳೆಯುವ ಪ್ರಮೇಯವೇ ಇಲ್ಲ. ಕಾರಣ ಅವರಿಗೆ ಯಾವ ಸೂತಕಗಳು ಮೊದಲೇ ಇಲ್ಲ. ಲಿಂಗಾಂಗಿಗಳಲ್ಲಿ ಹೊಲೆ ಸೂತಕ ಕಲ್ಪಿಸುವನ್ನಕ್ಕ ಪ್ರಾಣಲಿಂಗ ಸಂಬಂಧಿಯಲ್ಲ. ಜಂಗಮದಲ್ಲಿ ಕುಲಸೂತಕ ಹಿಡಿಯುವನ್ನಕ್ಕ ಶಿವಾಚಾರಯುಕ್ತನಾದ ಭಕ್ತಾನುಭಾವಿಯಲ್ಲ. ಪ್ರಸಾದದಲ್ಲಿ ಎಂಜಲ ಸೂತಕ ಭಾವಿಸುವನ್ನಕ್ಕ ಪ್ರಸಾದಿಯಲ್ಲ, ಭಕ್ತನಲ್ಲ, ಶರಣನಲ್ಲ, ಲಿಂಗೈಕ್ಯನಲ್ಲ. ಅವಂಗೆ ಲಿಂಗವಿಲ್ಲ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ 1600ನೇ ವಚನ ಹೇಳುತ್ತೆ. ಅದೇ ರೀತಿ ವಿವಾಹಾದಿ ಶುಭ ಕಾರ್ಯಗಳಿಗೆ ವಾರ, ತಿಥಿ, ನಕ್ಷತ್ರ, ಮುಹೂರ್ತಗಳನ್ನ ಜ್ಯೋತಿಷ್ಯ ಶಾಸ್ತ್ರ, ಪಂಚಾಂಗಗಳ ಸಹಾಯದಿಂದ ಅರಿತು ಆ ಶುಭ ಕಾರ್ಯಗಳನ್ನ ಮಾಡುವುದು ಲೋಕಾರೂಢಿ. ಇದು ವೈದಿಕ ಸಂಸ್ಕೃತಿಯ ಪ್ರಭಾವ. ಆದರೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇದಕ್ಕೆ ಶಾಸ್ತ್ರ ಸಮ್ಮತಿ ಇಲ್ಲವೆನ್ನುತ್ತದೆ ಚನ್ನಬಸವಣ್ಣನ 1587ನೇ ವಚನ. ಲಿಂಗಭಕ್ತನ ವಿವಾಹದಲ್ಲಿ ಶಿವಗಣಗಳಿಗೆ ವಿಭೂತಿ ಬೀಳೆಯವ ಕೊಟ್ಟು ಆರೋಗಣೆಯ ಮಾಡಿಸಿ ಶಿವಗಣಗಳು ಸಾಕ್ಷಿಯಾಗಿ ಪ್ರಸಾದವನ್ನಿಕ್ಕುವುದೇ ಸದಾಚಾರವಲ್ಲದೆ ವಾರ, ತಿಥಿ, ಸುಮುಹೂರ್ತವೆಂಬ ಲೌಕಿಕ ಕರ್ಮವ ಮಾಡಿದಡೆ ನಿಮ್ಮ ಸದ್ಭಕ್ತರಿಗೆ ದೂರವಯ್ಯ ಕೂಡಲ ಚನ್ನ ಸಂಗಮ ದೇವ ಅಂತ. ಇದೇ ಸಂದೇಶದ ಇನ್ನೂ ಒಂದು ವಚನ ಹೀಗಿದೆ: ಸೋಮವಾರ, ಮಂಗಳವಾರ, ಹುಣ್ಣಿಮೆ, ಸಂಕ್ರಾಂತಿ, ಶಿವರಾತ್ರಿ ಮೊದಲಾದ ತಿಥಿ ವಾರಗಳಲ್ಲಿ ಏಕಭುಕ್ತೋಪವಾಸಿಯಾಗಿ ಆ ಕ್ಷುದ್ರ ತಿಥಿಗಳಲ್ಲಿ ಮಾಡಿದ ನೀಚೋಚ್ಚಿಷ್ಟವಂ ತಂದು ತನ್ನ ಕರಸ್ಥಲದ ಇಷ್ಟಲಿಂಗಕ್ಕೆ ಕೊಟ್ಟುಕೊಂಡು ಭಕ್ತರೆನಿಸಿಕೊಂಡೆನೆಂಬ ಅನಾಚಾರಿಯ ಮುಖವ ನೋಡಲಾಗದು. ಅದೇನು ಕಾರಣವೆಂದರೆ ದಿನಶ್ರೇಷ್ಠವೋ ಲಿಂಗಶ್ರೇಷ್ಠವೋ ದಿನಶ್ರೇಷ್ಠವೆಂದು ಮಾತನಾಡುವ ದುರಾಚಾರಿಯ ಮುಖವ ನೋಡಲಾಗದು ಅಂತ ಹೇಳ್ತಾನೆ ಚನ್ನಬಸವಣ್ಣ ತನ್ನ 1738ನೇ ವಚನದಲ್ಲಿ. ಹೀಗೆ ಮುಂದುವರಿದ ವಚನ ದಿನ ನೋಡಿ ಕರ್ಮ ಮಾಡುವವನನ್ನು ದಿನದ ಭಕ್ತನು ಎಂದು ಮೂದಲಿಸುತ್ತದೆ. ಚನ್ನಬಸವಣ್ಣನ ಸಲಹೆ ಏನಪ್ಪಾ ಅಂದ್ರೆ, ಲಿಂಗವಂತರಿಗೆ ಲಿಂಗ ಜಂಗಮಗಳೇ ಶ್ರೇಷ್ಠ, ವಾರ, ತಿಥಿ, ದಿನ, ಮಾಸಗಳಲ್ಲ. ಭವಿದಿನ, ತಿಥಿ, ವಾರಂಗಳಲ್ಲಿ ಕೂರ್ತು ಮಾಡುವಾತ ಭಕ್ತನಲ್ಲ. ಇದೇ ತರ್ಕವನ್ನೇ ಚನ್ನಬಸವಣ್ಣನ 179ನೇ ವಚನ ಮಂಡಿಸುತ್ತದೆ. ಸೋಮವಾರ, ಮಂಗಳವಾರ, ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತರಿಗೆ ನಾನೆಂತೂ ಸರಿಯೆಂಬೆನಯ್ಯ.
ದಿನಶ್ರೇಷ್ಠವೋ ಲಿಂಗಶ್ರೇಷ್ಠವೋ, ದಿನಶ್ರೇಷ್ಠವೆಂದು ಮಾಡುವ ಪಂಚ ಮಹಾಪಾತಕರ ಮುಖವ ನೋಡಲಾಗದು. ವಾರ ತಿಥಿ ಇತ್ಯಾದಿ ತಿರಸ್ಕೃತವಾದ ಬಳಿಕ ಇದರ ಜನಕ ಜ್ಯೋತಿಷ್ಯ ಶಾಸ್ತ್ರವು ಕೂಡ ತಿರಸ್ಕೃತವಾಗದೇ ಇರಲಿಕ್ಕೆ ಎಂತೂ ಸಾಧ್ಯ ನೋಡಿ. ಅದನ್ನು ಕೂಡ ಬಸವಣ್ಣ ಅಂದ್ರೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ಚನ್ನಬಸವಣ್ಣ ತಿರಸ್ಕರಿಸಿಬಿಡ್ತಾನೆ. ಶಿವತಂತ್ರದಿಂದ ಸುಖ ದುಃಖಗಳು ಬರುತ್ತಿಹವೆಂದರಿಯದೆ ನರಗುರಿಗಳಿಗೆ ರೋಗ ದಾರಿದ್ರ್ಯ ಅಪಜಯಗಳು ಬರುತ್ತಿರಲು ವಿಪ್ರಗೆ ಕೈ ಮುಗಿದು ಕಾಣಿಕೆಯ ನಿಕ್ಕಿ ತನ್ನ ಹೆಸರ ಹೇಳಿ ಸೂರ್ಯ ಬಲ, ಚಂದ್ರಬಲ, ಬೃಹಸ್ಪತಿ ಬಲ, ನವಗ್ರಹ ಬಲವ ಕೇಳುವವರಿಗೆ ಎಲ್ಲಿಯದು ಶಿವಭಕ್ತಿ ಅಂತ ಪ್ರಶ್ನೆ ಮಾಡ್ತಾನೆ 1649ನೇ ವಚನದಲ್ಲಿ. ವೈದಿಕರು ಅನುಸರಿಸುವ ಜಾತಕರ್ಮ, ಶುಭಕರ್ಮ, ಪ್ರೇತ ಕರ್ಮವು ಮಾಡುವುದನ್ನು ಕೂಡ ಇಲ್ಲಿ ಲಿಂಗಾಯತರಿಗೆ ನಿರಾಕರಿಸಲಾಗಿದೆ. ಚನ್ನಬಸವಣ್ಣ ತನ್ನ 1764ನೇ ವಚನದಲ್ಲಿ ಹೀಗಂತಾನೆ, ಆ ಕರ್ಮಗಳನ್ನ ಮಾಡುವವರು ಲೋಕದ ಮನುಷ್ಯರು ಎಂದು ಮುಂದೆ ಈರಿಲು, ಮೂವಟ್ಟಲು, ಹಸೆಹಂದರ, ತೊಂಡಿಲು ಬಾಸಿಂಗ, ಹಣೆಯಕ್ಕಿ, ಹಣೆಸಿಂಗಾರ, ಶ್ರಾದ್ದಕೂಳು ಈ ಪರಿಯ ಮಾಡುವನೇ ಶಿವಭಕ್ತ. ಅದೆಂತೆಂದರೆ ಹುಟ್ಟಿದ ಮಕ್ಕಳಿಗೆ ಲಿಂಗಧಾರಣೆ, ನೆಟ್ಟನೆ ವಿವಾಹದಲ್ಲಿ ಶಿವಗಣಗಳ ಪ್ರಸಾದ, ದೇವರ ಪಾದಕ್ಕೆ ಸಂದಲ್ಲಿ ಶಿವಭಕ್ತಂಗೆ ವಿಭೂತಿ ವೀಳ್ಯಂಗೊಟ್ಟು ಸಮಾಧಿ ಪೂರ್ಣನಂ ಮಾಡುವುದೇ ಶಿವಾಚಾರ. ಲೋಕದ ಕರ್ಮವ ಮಾಡಿದಡೆ ಆತ ಭಕ್ತನಲ್ಲ, ಲಿಂಗ ದೂರ ಅಘೋರ ನರಕೀಯ ಕೂಡಲ ಸಂಗಮ ಚನ್ನ ಸಂಗಮ ದೇವ ಅಂತ. ಹೀಗೆ ಶರಣರು ಪ್ರತಿಪಾದಿತ ಲಿಂಗಾಯತ ಧರ್ಮದಲ್ಲಿ ವೈದಿಕರು ಹುಟ್ಟು ಹಾಕಿರ್ತಕ್ಕಂಥ ಜ್ಯೋತಿಷ್ಯಾದಿ ಶಾಸ್ತ್ರ ಮೂಲದ ತಿಥಿ, ವಾರ, ನಕ್ಷತ್ರ, ಗಳಿಗೆ ಇತ್ಯಾದಿಗಳೆಲ್ಲವನ್ನೂ ಕೂಡ ತಿರಸ್ಕರಿಸಲಾಗಿದೆ. ಆದರೆ ಬಹುತೇಕ ಲಿಂಗಾಯತ ಭಕ್ತರು ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ನಡೆದುಕೊಳ್ತಾ ಇಲ್ವೇ? ಇದರಿಂದ ಧರ್ಮಕ್ಕೆ ಚ್ಯುತಿ ಬಾರದೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ಲಿಂಗಾಯತ ಗುರು ಜಂಗಮ ಭಕ್ತಾದಿ ಎಲ್ಲರಿಗೂ ಅನ್ವಯಿಸ್ತಕ್ಕಂಥ ಈ ವಚನದ ಒಂದು ಸಂದೇಶವನ್ನು ನೋಡಿ. ಸ್ನಾನ, ಸಂಧ್ಯಾವಂದನ, ಜಪ, ಹೋಮಾದಿ ಕ್ರಿಯೆಗಳು ನಿಮ್ಮ ಶರಣಂಗೆ ನೀವಲ್ಲದಿಲ್ಲಾಗಿ ಇಲ್ಲಯ್ಯ. ನೋಡಿ, ಸ್ನಾನ, ಸಂಧ್ಯಾವಂದನ, ಜಪ, ಹೋಮಾದಿ ಕ್ರಿಯೆಗಳು ನಿಮ್ಮ ಶರಣಂಗೆ ನೀವಲ್ಲದಿಲ್ಲಾಗಿ ಇಲ್ಲಯ್ಯ. ಅನ್ಯ ಕಾರ್ಯ ಅನರ್ಪಿತ ನಿಮ್ಮ ಶರಣಂಗೆ ಲಿಂಗವ ನಗಲಿ ಇರನಾಗಿ ಇಲ್ಲಯ್ಯ. ಆಗಮೋಕ್ತವಹ ಅರ್ಚನೆ, ಆಹ್ವಾನ, ವಿಸರ್ಜನೆ ನಿಮ್ಮ ಶರಣಂಗೆ ಅವಸಾನವಿಲ್ಲಾಗಿ ಇಲ್ಲಯ್ಯ ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣನ 222ನೇ ವಚನ. ಅಂದ್ರೆ ಜಪ, ಹೋಮಾದಿ ಕ್ರಿಯೆಗಳು ಲಿಂಗಧಾರಿಗೆ ಹೊರಗು, ಅದೇ ರೀತಿ ಆಗಮೋಕ್ತ ಪೂಜೆ ಅರ್ಚನೆಗಳು ಕೂಡ ಹೊರಗು. ಈ ವಿಚಾರವೇ ವೀರಶೈವ ಲಿಂಗಾಯತ ಧರ್ಮವನ್ನ ವೈದಿಕ ಮತ್ತು ಸನಾತನ ಶೈವಕ್ಕೆ ವಿರುದ್ಧವಾಗಿ ತಂದು ನಿಲ್ಲಿಸುತ್ತದೆ. ಲಿಂಗಾಯತ ವೀರಶೈವ ಧರ್ಮ ತತ್ವಗಳಿಗೆ ಮತ್ತು ಆಚರಣೆಗಳಿಗೆ ಶರಣರು ಸ್ಪಷ್ಟ ಸ್ವರೂಪ ನೀಡುವಾಗ ವೈದಿಕ, ಸನಾತನ ಶೈವ, ಬೌದ್ಧ, ಜೈನ, ಜನಪದೀಯ, ತಾಂತ್ರಿಕ ಹೀಗೆ 5 ಮತ ಪಂಥಗಳ ವಿರುದ್ಧ ಸೆಣಸಾಡಬೇಕಾಗಿತ್ತು. ಈ 5 ಅಲ್ಲದೆ ಹೊರ ಮತ ಪಂಥಗಳ ಆಕರ್ಷಣೆಗಳಿಗೂ ಕೂಡ ಒಳಗಾದವರು, ಭವಿ ಸಂಸ್ಕೃತಿಯನ್ನ ಕೈಬಿಡದವರು, ಅಡ್ಡ ನಡಾವಳಿಕೆಯವರು, ಇಂಥ ಸ್ವಮತಸ್ಥರ ವಿರೋಧವೂ ಕೂಡ ಭವಿ ಸಂಸ್ಕೃತಿಯ ವಿರೋಧವನ್ನು ಅವರು ಎದುರಿಸಬೇಕಾಗಿತ್ತೆಂಬುದನ್ನ ವಚನಗಳ ಆಳವಾದ ಮತ್ತು ವಿಸ್ತಾರವಾದ ಅಧ್ಯಯನ ನಮಗೆ ತೆರೆದು ತೋರಿಸುತ್ತದೆ. ಲಿಂಗಾಯತರಾದವರು ನುಡಿ, ನಡೆ, ತನು, ಮನ, ಅಂತರಂಗ, ಬಹಿರಂಗ ಶುದ್ಧತ್ವದಿಂದ ಇರಬೇಕಾದುದು ಅತ್ಯವಶ್ಯಕ ಅಂತ. ಹಾಗಾಗಿ ಇಷ್ಟು ವಿಷಯಕ್ಕೆ ಈ ವಿಡಿಯೋ ಚರ್ಚೆಯನ್ನ ನಿಲ್ಲಿಸೋಣ. ಇದು ಇನ್ನೂ ಸ್ವಲ್ಪ ವಿಚಾರ, ಬಹಳ ಮುಖ್ಯವಾದ ವಿಚಾರ ಇರೋದ್ರಿಂದ ಇದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಮಂಡಿಸಲಿಕ್ಕೆ ಬಯಸ್ತೇನೆ. ಇಲ್ಲಿಗೆ ನಮಸ್ಕಾರ.